ಸಮಸ್ತ ಕರುಣಿನ ಭಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿ ನಮಸ್ತೆ. ಆತ್ಮೀಯ ಭಾವಿ ವಕೀಲರ ಇಂದಿನ ತರಗತಿಯಲ್ಲಿ ನೌನ್ ದ ಡಿಫರೆನ್ಸ್ ಬಿಟ್ವೀನ್ ಮೀನ್ಸ್ ಯಾರ್ಯಾರ ನಡುವೆ ಏನೇನು ಡಿಫರೆನ್ಸ್ ಇದೆ ಅಥವಾ ಯಾರ್ಯಾರಿಗೆ ಏನು ವ್ಯತ್ಯಾಸ ಇದೆ ಎಂಬುದನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡು ಬರೋಣ. ಆತ್ಮೀಯ ಭಾವಿ ವಕೀಲರಿಗೆ ಗಮನಿಸಿ, ನೌನ್ ದ ಡಿಫರೆನ್ಸ್ ಬಿಟ್ವೀನ್ ಅರ್ಥ ಮಾಡ್ಕೊಳ್ಳಿ. ನೌನ್ ದ ಡಿಫರೆನ್ಸ್ ಬಿಟ್ವೀನ್ ಯಾರ್ಯಾರ ನಡುವೆ ತಿಳ್ಕೊಂಬರೋಣ ಸಂಪೂರ್ಣವಾಗಿ. ಫಸ್ಟ್ ಒನ್ ನೋಡಿ, ಲಾಯರ್ ಅಂದರೆ ಯಾರು, ವಕೀಲ ಅಂದರೆ ಯಾರು ಅಂತ ಹೇಳ್ಬಿಟ್ಟು ಅದೇ ಥರನೇ ಅಡ್ವೊಕೇಟ್. ಇವರ ಅಡ್ವೊಕೇಟ್ಸ್ ಮೀನ್ಸ್ ನ್ಯಾಯವಾದಿ ಅಥವಾ ಅಂತ ಕರಿತೀವಲ್ಲ, ಅವ್ರನ್ನ ಅಡ್ವೊಕೇಟ್ ಅಂತ ಕರಿತೀವಿ. ಇವರ ಕ್ವಾಲಿಫಿಕೇಶನ್ಸ್ ಏನಿರಬೇಕು, ಇವರ ಎಕ್ಸ್ಪೀರಿಯನ್ಸ್ ಏನಿರಬೇಕು, ಇವ್ರ ಡ್ಯೂಟೀಸ್ ಏನೆಂಬುದು ತಿಳ್ಕೊಳ್ಳೋಣ. ಅದೇ ಥರನೇ ಅಟರ್ನಿ, ಇವರಂದರೆ ಅಟಾರ್ನಿ ಜನರಲ್ ಅಂತ ಕರಿತೀವಿ. ನೀವು ಸಂವಿಧಾನದಲ್ಲಿ ಸ್ಟೂಡೆಂಟ್ಸ್ಗಳು ಓದಿರ್ತೀರಾ. ಅದೇ ಥರ ನೆಕ್ಸ್ಟ್ ಒಂದು ಬ್ಯಾರಿಸ್ಟರ್, ಇವರನ್ನು ಯಾವ ಕಂಟ್ರಿಯಲ್ಲಿ ನಾವು ಕರಿತೀವಿ, ಯಾವ ಕಂಟ್ರಿಯಲ್ಲಿ ನೋಡ್ಬೋದು ಅನ್ನೋದು ನೋಡೋಣ. ಅದೇ ಥರ ಕೌನ್ಸಿಲನ್ನು ತುಂಬ ಬಳಸ್ತಾ ಇರ್ತೀವಿ. ಕೌನ್ಸಿಲ್ ಅಂದರೆ ಯಾರು ಅನ್ನೋದು ಇಂಥ ಸಂಪೂರ್ಣ ತಿಳ್ಕೊಳ್ಳೋಣ ಭಾವಿ ವಕೀಲರೇ. ಗಮನಿಸಿ, ಇಲ್ಲಿವರೆಗೂ ನಾನು ಹೇಳಿದ್ನಲ್ಲ, ಲಾಯರ್, ಅಡ್ವೊಕೇಟ್ಸ್, ಅಟಾರ್ನಿ, ಬ್ಯಾರಿಸ್ಟರ್, ಕೌನ್ಸಿಲ್, ಅವರ ಡಿಸ್ಕ್ರಿಪ್ಷನ್ ಏನಿದೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ. ಒನ್ ಆಫ್ ದಿ ಲಾಯರಿ ನೋಡೋದಾದರೆ, one who has knowledge of law includes law student and a researcher in law, general word for anyone legal professions. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅವ್ರ ಡಿಸ್ಕ್ರಿಪ್ಷನ್ ನೋಡೋದಾದರೆ ನೀವು ಒಂದ್ಸರಿ ನೋಡ್ಬಿಡಿ ಇನ್ನೊಂದ್ಸರಿ. ಒನ್ ಹೂ ಹ್ಯಾಸ್ ನಾಲೆಡ್ಜ್ ಆಫ್ ಲಾ ಇನ್ಕ್ಲೂಡ್ಸ್ ಲಾ ಸ್ಟೂಡೆಂಟ್ ಅಂಡ್ ರಿಸರ್ಚರ್ ಇನ್ ಲಾ, ಜನರಲ್ ವರ್ಡ್ ಫಾರ್ ಎನಿ ಒನ್ ಇನ್ ಲೀಗಲ್ ಪ್ರೊಫೆಷನ್ ಅಂತ ಕರಿತೀವಿ. ಕಾನೂನಿನ ಜ್ಞಾನವನ್ನು ಹೊಂದಿರುವವರು, ಕಾನೂನಿನ ವಿದ್ಯಾರ್ಥಿ ಮತ್ತು ಕಾನೂನಿನ ಸಂಶೋಧಕರನ್ನು ಒಳಗೊಳ್ತಾರೆ. ವಕೀಲ ವೃತ್ತಿಯಲ್ಲಿರೋರು ಯಾರಾಗಾದರೂ ಸಾಮಾನ್ಯ ಪದವನ್ನು ಕರಿತೀವಿ. ವಕೀಲ ವೃತ್ತಿಯಲ್ಲಿ ಯಾರು ಇರ್ತಾರಲ್ಲ ಅವ್ರಿಗೆ ಇದನ್ನು ಪದವನ್ನು ಕರಿತೀನಿ. ಅದೇ ಥರ ನೆಕ್ಸ್ಟ್ ಒಂದು ಅಡ್ವೊಕೇಟ್, ಇವ್ರದ್ದು ಡಿಸ್ಕ್ರಿಪ್ಷನ್ ಏನಿದೆ ನೋಡೋಣ. ಕ್ವಾಲಿಫೈಡ್ ಇಂಡಿವಿಜುವಲ್ ಎಂಟೈಟಲ್ಡ್ ಟು ರೆಪ್ರೆಸೆಂಟ್ ಇನ್ ಅ ಕೋರ್ಟ್ ಆಫ್ ಲಾ, ಹೋಲ್ಡ್ಸ್ ಲೈಸೆನ್ಸ್ ಆಫ್ ಪ್ರಾಕ್ಟೀಸ್. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನ್ಯಾಯಾಲಯದಲ್ಲಿ ಪ್ರತಿನಿಧಿಸಲು ಅರ್ಹತೆ ಹೊಂದಿರುವಂಥ ಅರ್ಹ ವ್ಯಕ್ತಿ, ಓಕೆನಾ. ಅಭ್ಯಾಸದ ಪರವಾಗಿ ಒಂದು ಲೈಸೆನ್ಸನ್ನು ಹೊಂದಿರ್ತಾರೆ. ಅವ್ರು ಏನು ನೀವು ಎನ್ರೋಲ್ ಆಗ್ತಿರಲ್ವಾ, ಎನ್ರೋಲ್ ಆಗಿ ಸಂಬಂಧಪಟ್ಟಂತೆ ಎನ್ರೋಲ್ ಆದಮೇಲೆ ನೀವು LLB ಡಿಗ್ರಿಯನ್ನು ಪದವಿಯನ್ನು ಮುಗಿಸಿ ಅಥವಾ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ ಮೇಲೆ ತದನಂತರ ನೀವು ಸ್ಟೇಟ್ ಬಾರ್ ಕೌನ್ಸಿಲಲ್ಲಿ ಆಯಾ ಸ್ಟೇಟ್ಗಳಲ್ಲಿ ನೀವು ಎನ್ರೋಲ್ ಆಗಬೇಕಾಗುತ್ತೆ. ಎನ್ರೋಲ್ ಆದಮೇಲೆ ನೀವು ಪ್ರಾಕ್ಟೀಸನ್ನು ಮಾಡ್ಬೋದು. ಇಂಡಿವಿಜುವಲ್ ಆಗಿ ಕ್ಲೈಂಟ್ಸ್ ನೀವು ಕೇಸ್ಗಳನ್ನು ತಗೊಂಡು ವಾದವನ್ನು ಮಾಡ್ಬೋದು. ಅವಾಗ ಅಡ್ವೊಕೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಅಟಾರ್ನಿ, ತುಂಬ ಇಂಪಾರ್ಟೆಂಟ್ ಅಲ್ವಾ. ಅಟಾರ್ನಿಯನ್ನು ಕೇಳಿದ್ದೀರಾ. ದ ಟರ್ಮ್ ಈಸ್ ಯೂಸ್ಡ್ ಫಾರ್ ಅಡ್ವೊಕೇಟ್ಸ್ ಇನ್ USA. ಅಟಾರ್ನಿಯನ್ನು ನಾವು ಏನು ಕರಿತೀವಿ US-ನಲ್ಲಿ ವಕೀಲರಿಗೆ. ದ ಟರ್ಮ್ಸ್ ಈಸ್ ಯೂಸ್ಡ್ ಫಾರ್ ಅಡ್ವೊಕೇಟ್ಸ್ ಇನ್ USA ಯಲ್ಲಿ ಅಡ್ವೊಕೇಟ್ಸ್ ಅಂತ ನಾವು ಇಲ್ಲಿ ಏನು ಕರಿತೀವಲ್ಲ, ಈ ಪದಕ್ಕೆ ಅಲ್ಲಿ ಅಟಾರ್ನಿ ಅಂತ ಕರೀತಾರೆ ಅಮೆರಿಕದಲ್ಲಿ, ಓಕೆನಾ. ಅದೇ ಥರನೇ ಅಡ್ವೊಕೇಟ್ಸ್ ಹೂ ರೆಪ್ರೆಸೆಂಟ್ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಸಬ್ಜೆಕ್ಟ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಆತ್ಮೀಯ ವಿದ್ಯಾರ್ಥಿಗಳು, ಏನು ರಾಷ್ಟ್ರೀಯ ಸಂವಾದ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಇರ್ಬೋದು ಅಥವಾ ಕೇಂದ್ರ ಇರ್ಬೋದು, ಸರ್ಕಾರವನ್ನು ಪ್ರತಿನಿಧಿಸುವಂಥ ವ್ಯಕ್ತಿಗೆ ನಾವು ಅಟಾರ್ನಿ ಅಂತ ಕರಿತೀವಿ ನಮ್ಮಲ್ಲಿ, ಓಕೆನಾ. ನೀವು ಕಾನ್ಸ್ಟಿಟ್ಯೂಷನ್ಸನ್ನು ಓದ್ತೀರಾ, ಮೇ ಬಿ ಆರ್ಟಿಕಲ್ 76 ಅದನ್ನ ಹೇಳುತ್ತೆ. ಅದ್ರ ಬಗ್ಗೆ ವಿವರಿಸ್ತಂತ ಅನಿಸುತ್ತದೆ. ಅದೇ ಥರ ನಾನು ಏನು ಹೇಳಿದರೆ ಇನ್ನೊಂದ್ಸರಿ ಓದ್ಬಿಡಿ. ದ ಟರ್ಮ್ ಈಸ್ ಯೂಸ್ಡ್ ಫಾರ್ ಅಡ್ವೊಕೇಟ್ಸ್ ಇನ್ USA, ಅಡ್ವೊಕೇಟ್ಸ್ ಹೂ ರೆಪ್ರೆಸೆಂಟ್ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ಸಬ್ಜೆಕ್ಟ್ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ಈ ಪದವನ್ನು US-ನಲ್ಲಿ ವಕೀಲರಿಗೆ ಈ ಪದವನ್ನು ಬಳಸಲಾಗ್ತದೆ. ಅದೇ ಥರನೇ ರಾಷ್ಟ್ರೀಯ ಸಂವಾದ ವಿಷಯಕ್ಕೆ ಸಂಬಂಧಪಟ್ಟಿರಬಹುದು, ರಾಜ್ಯ ಅಥವಾ ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸ್ತಾರೆ ಅಟಾರ್ನಿ ಅನ್ನೋ ಒಬ್ಬ ವ್ಯಕ್ತಿ. ಅದೇ ಥರನೇ ಬ್ಯಾರಿಸ್ಟರ್ ಅಂದರೆ an advocate of UK who even had cleared judicial exams is referred as barrister. ಇನ್ನೊಂದ್ಸರಿ ಓದಿ ಅದನ್ನ. an advocate of UK who even had cleared judicial exams is referred as barrister. ಏನು, ನ್ಯಾಯಾಂಗ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದಂಥ UK ವಕೀಲರನ್ನು ಬ್ಯಾರಿಸ್ಟರ್ ಎಂದು ಕರೆಯಲಾಗ್ತದೆ. ಎಲ್ಲಿ ಹೇಳಿ, ನ್ಯಾಯಾಂಗ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ UK ವಕೀಲರನ್ನು, ಇಂಗ್ಲೆಂಡ್ನಲ್ಲಿ ನ್ಯಾಯಾಂಗ ಪರೀಕ್ಷೆಯಲ್ಲಿ ಪಾಸ್ ಮಾಡಿರುವಂಥ ವ್ಯಕ್ತಿಗಳನ್ನು, ವಕೀಲರನ್ನು ನಾವು ವಕೀಲ ಅಂತ ಕರಿತೀವಲ್ಲ, ಅವ್ರನ್ನ ನಾವು ಬ್ಯಾರಿಸ್ಟರ್ ಎಂದು ಕರೆಯಲಾಗ್ತದೆ ಆತ್ಮೀಯ ಭಾವಿ ವಕೀಲರೇ. ನೆಕ್ಸ್ಟ್ ಕೌನ್ಸಿಲ್ ಅಂದರೆ ಯಾರು. ಯಾನ್ ಅಡ್ವೊಕೇಟ್ ರೆಪ್ರೆಸೆಂಟಿಂಗ್ ಈಸ್ ಅ ಕ್ಲೈಂಟ್ ಇನ್ ದಿ ಕೋರ್ಟ್ ರೂಮ್. ಅರ್ಥ ಮಾಡ್ಕೊಳ್ಳಿ. ಇನ್ ದಿ ಕೋರ್ಟ್ ರೂಮ್ ಈಸ್ ಎ ರೆಫರ್ಡ್ ಆಸ್ ಎ ಕೌನ್ಸಿಲ್. ಎಕ್ಸಾಂಪಲ್, ಕೌನ್ಸಿಲ್ ಆಫ್ ಪೆಟಿಷನರ್. ಅರ್ಥ ಆಗಿದೆ ಅಂದ್ಕೊಳ್ತೀನಿ. An advocate representing is a client in the courtroom is referred as a counsel. Example, counsel of petitioner. ನ್ಯಾಯಾಲಯದ ಕೊಠಡಿಯಲ್ಲಿ ತನ್ನ ಕಕ್ಷಿದಾರರನ್ನ ಪ್ರತಿನಿಧಿಸುವ ವಕೀಲರನ್ನ ಕೌನ್ಸಿಲ್ ಎಂದು ಕರೆಯಲಾಗ್ತದೆ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು. ನ್ಯಾಯಾಲಯದ ಕೊಠಡಿಯಲ್ಲಿ ತನ್ನ ಕಕ್ಷಿದಾರರನ್ನ ಪ್ರತಿನಿಧಿಸುವ ವಕೀಲರನ್ನ ಕೌನ್ಸಿಲ್ ಎಂದು ಕರೆಯಲಾಗ್ತದೆ. ಉದಾಹರಣೆಗೆ ಅರ್ಜಿದಾರರ ಪರ ವಕೀಲರು ಯಾರು ಅಂತ ಕೇಳ್ತಾರೆ ಜಡ್ಜಸ್ಗಳು ಒಂದೊಂದ್ಸರಿ.
ಕೌನ್ಸಿಲ್ಸ್ ಆಫ್ ಪೆಟಿಷನರ್ ಅಂತ ಯಾರು ಅಂತ ಕೇಳಿದಾಗ ಅದು ನಾವು ತುಂಬ ಸರಿ ನೋಡ್ತಾ ಇರ್ತೀವಿ. ಮುಂದಿನ ದಿನಮಾನಗಳಲ್ಲಿ ನೀವು ಬಾವಿ ವಕೀಲರೆಲ್ಲ ಕೋರ್ಟಿಗೆ ಅಭ್ಯಾಸಕ್ಕೆ ಹೋಗ್ತೀರಾ ಪ್ರಾಕ್ಟೀಸ್ ಮಾಡಲಿಕ್ಕೆ, ಅವಾಗ ಇವೆಲ್ಲ ಗೊತ್ತಾಗ್ತದೆ. ಲಾಯರ್ ಅಂದರೆ ಯಾರು, ಅಡ್ವೊಕೇಟ್ ಅಂದರೆ ಯಾರು, ಅಟಾರ್ನಿ ಅಂದರೆ ಯಾರು, ಬ್ಯಾರಿಸ್ಟರ್ ಅಂದರೆ ಯಾರು, ಕೌನ್ಸಿಲ್ ಅಂದರೆ ಯಾರು ಅಂತ ಹೇಳ್ಬಿಟ್ಟು ಇದು ನೀವು ತಿಳ್ಕೊಳ್ಳಿ. ಓಕೆನಾ? ಇದು ಡೆಪ್ತ್ ಆಫ್ ನಾಲೆಡ್ಜ್ ನಿಮಗೆ ಇರಲಿ ಅಂತ ಹೇಳ್ಬಿಟ್ಟು ನಾಲೆಡ್ಜ್. ಬಾವಿ ವಕೀಲರೇ ಗಮನಿಸಿ, ಈಗ ಏನು ಲಾಯರ್ ಸಂಬಂಧಪಟ್ಟಂಗೆ, ಅಡ್ವೊಕೇಟಿಗೆ ಸಂಬಂಧಪಟ್ಟಂತೆ ಅಥವಾ ಬ್ಯಾರಿಸ್ಟರ್ ಇರ್ಬೋದು, ಕೌನ್ಸಿಲ್ ಇರ್ಬೋದು ಅಥವಾ ಅಟಾರ್ನಿ ಇರ್ಬೋದು, ಅವ್ರಿಗೆ ಸಂಬಂಧಪಟ್ಟಂತೆ ನಾವು ಅವ್ರ ಡಿಸ್ಕ್ರಿಪ್ಷನ್ಸನ್ನು ನೋಡಿದ್ವಿ. ಅದೇ ಥರನ ಅವ್ರ ಕ್ವಾಲಿಫಿಕೇಷನ್ಸ್ ಏನು, ಅವರ ಎಕ್ಸ್ಪೀರಿಯನ್ಸ್ ನಾಲೆಡ್ಜ್ ಅನ್ನೋದು ಏನು, ಡ್ಯೂಟೀಸ್ ಅನ್ನೋದು ಏನು, ಪ್ಲೇಸ್ ಆಫ್ ಜ್ಯೂರಿಸ್ಡಿಕ್ಷನ್ ಅನ್ನೋದು ನಾನು ತಿಳ್ಕೊಂಡು ಬರೋಣ ಸಂಪೂರ್ಣವಾಗಿ. ಫಸ್ಟ್ ಒನ್ ಇರೋದು ನಿಮಗೆ ಅರ್ಥ ಮಾಡ್ಕೊಳ್ಳಿ, ಕಂಪೀಸ್ ಆಗಬೇಡಿ, ಇಲ್ಲಿ ಹೈಡ್ ಆಗಿದೆ ಹೆಸರುಗಳು. ಫಸ್ಟ್ ಒನ್ನು ಲಾಯರು, ಅಡ್ವೊಕೇಟು, ಅಟಾರ್ನಿ, ಬ್ಯಾರಿಸ್ಟರ್, ಕೌನ್ಸಿಲ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒನ್ ಇರೋದು ಲಾಯರು, ಸೆಕೆಂಡ್ ಒನ್ ಕಾಲಮ್ ಇರೋದು ಅಡ್ವೊಕೇಟ್ಸು, ಅದೇ ಥರನೇ ಅಟಾರ್ನಿ, ಬ್ಯಾರಿಸ್ಟರ್, ಕೌನ್ಸಿಲ್ಲು. ಕ್ವಾಲಿಫಿಕೇಷನ್ ನೋಡ್ಕೊಂಬರೋಣ. ಲಾಯರ್ ಆಗಲಿಕ್ಕೆ ಕ್ವಾಲಿಫಿಕೇಷನ್ಸ್ ಏನಿದೆ ನೋಡೋದಾದರೆ ಬಾವಿ ವಕೀಲರಿಗೆ ಗಮನಿಸಿ, ಲಾಯರ್ ಆಗಬೇಕಂದ್ರೆ ಬ್ಯಾಚುಲರ್ ಆಫ್ ಲಾ LLB ಅನ್ನು ಕಂಪ್ಲೀಟ್ ಮಾಡಿದರೆ ಅವರು ವಕೀಲರಾಗ್ತಾರೆ. ಅದೇ ಥರ ಲ್ಯಾಕ್ಸ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ. ಏನು ಅನುಭವದ ಕೊರತೆ ಇರ್ತದೆ ಅವರಿಗೆ, ಅವಾಗಿನ ಅಷ್ಟೊಂದು ಇದರಲ್ಲ, ನಾಲೆಡ್ಜ್ ಇರೋದಿಲ್ಲ. ಸೊ ಹಂಗಾಗಿ ಇವರು ಇನ್ನೂ ಬಾರ್ ಕೌನ್ಸಿಲನ್ನು ಪಾಸ್ ಮಾಡಿರೋದಿಲ್ಲ, ಅದನ್ನ ಎಕ್ಸ್ಪೀರಿಯನ್ಸನ್ನು ಹೇಳ್ತಿದ್ದಾರೆ. ಅದೇ ಥರ ಡ್ಯೂಟೀಸ್ ಏನು, ಗಿವ್ಸ್ ಲೀಗಲ್ ಅಡ್ವೈಸ್, ಕಾನೂನಿನ ಸಲಹೆಯನ್ನು ನೀಡಬಹುದು. ಯಾರು LLB ಅನ್ನು ಪಾಸ್ ಮಾಡಿರುವಂಥ ವ್ಯಕ್ತಿಗಳು ಕಾನೂನಿನ ಸಲಹೆಯನ್ನು ನೀಡಬಹುದು. ಆ ಥರ ಪ್ಲೇಸ್ ಆಫ್ ಜ್ಯೂರಿಸ್ಡಿಕ್ಷನ್ಸ್, ಇವರಿಗೆ ಯಾವುದೇ ನಿರ್ದಿಷ್ಟವಾದ ಅಂತ ಒಂದು ಪ್ಲೇಸನ್ನು ನೀಡಿಲ್ಲ. ಅರ್ಥ ಮಾಡ್ಕೊಳ್ಳಿ, ಪ್ಲೇಸ್ ಆಫ್ ಜ್ಯೂರಿಸ್ಡಿಕ್ಷನ್ಸ್ ಇವರಿಗೆ ಯಾವ ಥರದ ಒಂದು ಏರಿಯಾ ಅಂತ ಪರ್ಟಿಕ್ಯುಲರ್ ಇಲ್ಲ. ಜಾಗತಿಕವಾಗಿ ಇವರು ಎಲ್ಲಿ ಬೇಕಾದರೂ ಕೂಡ ಪ್ರಾಕ್ಟೀಸನ್ನು ಮಾಡ್ಬೋದು ಅಥವಾ ಲೀಗಲ್ ಅಡ್ವೈಸನ್ನು ನೀಡ್ಬೋದು. ಅದೇ ಥರನೇ ಅಡ್ವೊಕೇಟ್ ಆಗಲಿಕ್ಕೆ ಏನಿದೆ ನೋಡೋಣ. ಅಡ್ವೊಕೇಟ್ ಆಗಲಿಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯು ಏನು LLB ಡಿಗ್ರಿಯನ್ನು ಪಡಿತಾರಲ್ಲ, ಬಾವಿ ವಕೀಲರೇ ನೀವು LLB ಡಿಗ್ರಿಯನ್ನು ಪಡಿತೀರಾ, ಇನ್ನೇನು ಕೆಲವೇ ತಿಂಗಳಲ್ಲಿ ಸಂಪೂರ್ಣ ಮುಗಿತದೆ ಅನ್ನೋದರಲ್ಲಿ. ತದನಂತರ ನಿಮಗೆ ಎನ್ರೋಲ್ ಆದಮೇಲೆ ಏನು ಸ್ಟೇಟ್ ಬಾರ್ ಕೌನ್ಸಿಲಲ್ಲಿ ನೀವು ಎನ್ರೋಲ್ ಆಗ್ತೀರಾ, ಅದಕ್ಕೆ ಮತ್ತೆ ಒಂದು ಎಕ್ಸಾಮ್ ಇರ್ತದೆ, AIB ಅಂತ ಹೇಳ್ಬಿಟ್ಟು. AIB ಅಂತ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮ್ ಇರ್ತದೆ. ಆ ಎಕ್ಸಾಮ್ ಕ್ಲಿಯರ್ ಮಾಡಿದರೆ ಮಾತ್ರ ನೀವು ಅಡ್ವೊಕೇಟ್ಸ್ ಆಗ್ಬೋದು. ಅದನ್ನು ಅವ್ರ ಕ್ವಾಲಿಫಿಕೇಷನ್ಸ್ ಆಗಿರುತ್ತೆ ಅಡ್ವೊಕೇಟ್ ಆಗಲಿಕ್ಕೆ. ಇವರ ಎಕ್ಸ್ಪೀರಿಯನ್ಸ್ ನಾಲೆಡ್ಜ್ ನೋಡೋದಾದರೆ ಕೋರ್ಟ್ ರೂಮ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸ್ಕಿಲ್ಸ್. ಅರ್ಥ ಮಾಡ್ಕೊಳ್ಳಿ, ಕೋರ್ಟ್ ರೂಮ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸ್ಕಿಲ್ಸ್ ಅಂತ ಹೇಳ್ಬಿಟ್ಟು ನ್ಯಾಯಾಲಯದ ಅನುಭವ ಮತ್ತು ಕೌಶಲ್ಯಗಳಿರ್ತವೆ. ಅದೇ ಥರನೇ ಡ್ಯೂಟೀಸ್, ಗಿವ್ಸ್ ಎ ಲೀಗಲ್ ಅಡ್ವೈಸ್, ರೆಪ್ರೆಸೆಂಟ್ ಆನ್ ಬಿಹಾಲ್ಫ್ ಆಫ್ ಕ್ಲೈಂಟ್, ಯಾರ ಪರವಾಗಿ ಇವರು ಕೂಡ ಲೀಗಲ್ ಅಡ್ವೈಸನ್ನು ಕೊಡ್ಬೋದು. ಅದರ ಜೊತೆಗೆ ಕ್ಲೈಂಟ್ಸ್ಗಳು ಏನು ಪಕ್ಷಗಾರ ಇರ್ತಾರಲ್ಲ, ಪ್ಲೈಂಟಿಫ್ ಮತ್ತು ಡಿಫೆಂಡೆಂಟ್ ಇರ್ಬೋದು, ಪೆಟಿಷನರ್ ಇರ್ಬೋದು, ರೆಸ್ಪಾಂಡೆಂಟ್ ಇರ್ಬೋದು, ಪರವಾಗಿ ಇವರು ಪರವಾಗಿ, ಅವರ ಪರವಾಗಿ ಬಿಹಾಲ್ಫಾ ಮೀನ್ಸ್ ಅವರ ಪರವಾಗಿ ಇವರು ಕೋರ್ಟಿಗೆ ಅವ್ರನ್ನ ಪ್ರತಿನಿಧಿಸ್ತಾರೆ, ಅವ್ರ ಪರವಾಗಿ. ಅದೇ ಥರನೇ ಇವರ ಜ್ಯೂರಿಸ್ಡಿಕ್ಷನ್ ನೋಡ್ಕೊಂಡು ಬರೋಣ. ಇಂಡಿಯಾ ಕಾಮನ್ ಲಾ ಕಂಟ್ರೀಸ್, ಇಂಡಿಯಾ ಕಾಮನ್ ಭಾರತದ ಸಾಮಾನ್ಯ ಕಾನೂನು ದೇಶಗಳಲ್ಲಿ ಇವರು ಅದನ್ನು ವಾದ ಮಾಡ್ಬೋದು. ಅದೇ ಥರ ನೆಕ್ಸ್ಟ್ ಒನ್ ಅಟಾರ್ನಿ ಏನಾಗಿರಬೇಕು, ಅಟಾರ್ನಿ ನೋಡ್ಕೊಂಡು ಬರೋಣ. ಅಟಾರ್ನಿ ಆಗಿರಬೇಕಂದ್ರೆ ಕ್ವಾಲಿಫಿಕೇಷನ್ಸ್ ಏನಿದೆ ಅಂದರೆ LLB ಆಗಿರಬೇಕು, ಎನ್ರೋಲ್ಮೆಂಟ್ ಆಗಿರಬೇಕು, ಬಾರ್ ಎಕ್ಸಾಮ್ ಕ್ಲಿಯರೆನ್ಸ್, ಎಕ್ಸ್ಪೀರಿಯನ್ಸ್. ಅರ್ಥ ಮಾಡ್ಕೊಳ್ಳಿ, LLB ಕ್ಲಿಯರ್ ಆಗಿರಬೇಕು, ಎನ್ರೋಲ್ಮೆಂಟ್ ಆಗಿರಬೇಕು, ಅದೇ ಥರನೇ ಬಾರ್ ಎಕ್ಸಾಮ್ ಕ್ಲಿಯರೆನ್ಸ್ ಇರಬೇಕು, ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಇರಬೇಕು. ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಅಲ್ವಾ, ಎಕ್ಸ್ಪೀರಿಯನ್ಸ್ ಇರಬೇಕು. ಆಯ್ತಾನೆ, ಯಾವುದು ನಾನು ಹೇಳಿದೆ ಆರ್ಟಿಕಲ್ 76 ಮೇ ಬಿ ಅಂತ. ಆರ್ಟಿಕಲ್ 76 ಒನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ 5 years ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ ಆಗಿರಬೇಕು, ಇಲ್ಲ ಅಂದರೆ 10 years ಹೈಕೋರ್ಟಲ್ಲಿ ಅಡ್ವೊಕೇಟ್ ಆಗಿರಬೇಕು, ವರ್ಕ್ ಮಾಡಬೇಕು. ಆತ್ಮೀಯ ಬಾವಿ ವಕೀಲರು ಅರ್ಥ ಆಗ್ತಿದೆ ಅಂತ ನಾನು ಅಂದ್ಕೊಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಅಟಾರ್ನಿ ಆಗಲಿಕ್ಕೆ ಏನು ಕ್ವಾಲಿಫಿಕೇಷನ್ ಇದೆ ನಿಗದಿಪಡಿಸಿದರೆ ಅಥವಾ ಅರ್ಹತೆನ ನೋಡೋದಾದರೆ, ಅವರು ಅಟಾರ್ನಿ ಆಗಲಿಕ್ಕೆ LLB ಅನ್ನು ಕಂಪ್ಲೀಟ್ ಮಾಡಿರಬೇಕು. ಅದರ ಜೊತೆಗೆ ಅವ್ರ ಸ್ಟೇಟ್ ಇದರಲ್ಲಿ ಎನ್ರೋಲ್ಮೆಂಟ್ ಆಗಿರಬೇಕು. ಅದೇ ಥರನೇ ಏನು ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮ್ ನಡೆಸ್ತಾರಲ್ಲ, ಆ ಎಕ್ಸಾಮನ್ನು ಕ್ಲಿಯರ್ ಮಾಡಿರಬೇಕು. ಅದೇ ಥರನೇ ಅವರಿಗೆ ಎಕ್ಸ್ಪೀರಿಯನ್ಸ್ ಇರಬೇಕು ಲಾ ಫೀಲ್ಡಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಅವ್ರ ಎಕ್ಸ್ಪೀರಿಯನ್ಸ್ ನಾಲೆಡ್ಜನ್ನು ನೋಡೋದಾದರೆ, ಅವರು ಆರ್ಟಿಕಲ್ 76 ಒನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ 5 years ಆ್ಯಸ್ ಸುಪ್ರೀಂ ಕೋರ್ಟಲ್ಲಿ ಜಡ್ಜಾಗಿ ವರ್ಕ್ ಮಾಡಿರಬೇಕು. ಏನು ನಮ್ಮ ಭಾರತ ಸರ್ವೋಚ್ಚ ನ್ಯಾಯಾಲಯ ಇದೆಯಲ್ಲ, ಉನ್ನತ ನ್ಯಾಯಾಲಯ ಅಂತ ಕರಿತೀವಲ್ಲ, ಆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವರು 5 ವರ್ಷಗಳ ಕಾಲ ಜಡ್ಜಾಗಿ ವರ್ಕ್ ಮಾಡಿರಬೇಕು. ಇಲ್ಲ ಅಂದರೆ ಹೈಕೋರ್ಟ್ಗಳಲ್ಲಿ ಏನು ಉಚ್ಚ ನ್ಯಾಯಾಲಯ ಅಂತ ಕರಿತೀವಲ್ಲ, ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ವರ್ಕ್ ಮಾಡಿದರೆ ಅವರನ್ನು ನಾವು ಅಟಾರ್ನಿಯಾಗಿ ತಗೋಬಹುದು. ಅದೇ ಥರನೇ ನೆಕ್ಸ್ಟ್ ಇವ್ರದ್ದು ಡ್ಯೂಟೀಸ್ ನೋಡೋದಾದರೆ, ಲೀಗಲ್ ಅಡ್ವೈಸ್ ಆ್ಯಂಡ್ ರೆಪ್ರೆಸೆಂಟೇಷನ್ಸ್ ಟು ಗೌರ್ಮೆಂಟ್ ಪ್ರಾಕ್ಟಿಸೈಟ್ ಇನ್ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್. ಅರ್ಥ ಮಾಡ್ಕೊಳ್ಳಿ, ಇವರು ಕೂಡ ಸರ್ಕಾರಕ್ಕೆ ಕಾನೂನು ಸಲಹೆಯನ್ನು ನೀಡ್ತಾರೆ ಮತ್ತು ಪ್ರಾತಿನಿಧ್ಯ ಸಂಸದೀಯ ಕಲಾಪಗಳಲ್ಲಿ ಕೂಡ ಭಾಗವಹಿಸ್ತಾರೆ. ಯಾರು ಹೇಳಿ, ಲೀಗಲ್ ಅಡ್ವೈಸ್. ಅಟಾರ್ನಿ ಎಂಬುವರು ಲೀಗಲ್ ಅಡ್ವೈಸ್ ಆ್ಯಂಡ್ ರೆಪ್ರೆಸೆಂಟೇಷನ್ಸ್ ಟು ಗೌರ್ಮೆಂಟ್
ಪ್ರಾಕ್ಟಿಸಿಪೇಟ್ ಇನ್ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್. ಸರ್ಕಾರಕ್ಕೆ ಕಾನೂನು ಸಲಹೆಯನ್ನು ನೀಡ್ತಾರೆ, ಅದರ ಜೊತೆಗೆ ಸಂಸದೀಯ ಕಲಾಪಗಳಲ್ಲಿ ಕೂಡ ಭಾಗವಹಿಸ್ತಾರೆ ಇವರು ಅಂತ ಹೇಳ್ಬಿಟ್ಟು. ಆಯ್ತರ ನೆಕ್ಸ್ಟ್ ನೋಡೋದಾದ್ರೆ ಇವರ ಪ್ಲೇಸ್ ಆಫ್ ಜ್ಯೂರಿಸ್ಡಿಕ್ಷನ್ಸ್. USA ಅಂತ ಇದೆ, ಅದು ನೋಡೋಣ. ಆಯ್ತರ ನೆಕ್ಸ್ಟ್ ಒನ್ ಅಡ್ವೊಕೇಟ್, ಜಡ್ಜ್, ಬ್ಯಾರಿಸ್ಟರ್. ಅರ್ಥ ಮಾಡ್ಕೊಳ್ಳಿ, ಬ್ಯಾರಿಸ್ಟರ್ಸ್ ಮೀನ್ಸ್ ಅಡ್ವೊಕೇಟ್, ಜಡ್ಜ್ ಅಂತ ಕರಿತೀವಿ. ಇವ್ರು ಏನು ಕ್ವಾಲಿಫಿಕೇಶನ್ಸ್ ಏನಾಗಬೇಕು, ಬ್ಯಾರಿಸ್ಟರ್ ಆಗಲಿಕ್ಕೆ ಅಡ್ವೊಕೇಟ್ ಪ್ಲಸ್ ಜಡ್ಜ್ ಆಗಬೇಕು, ಹಂಗಾದ್ರೆ ಮಾತ್ರ ಅವ್ರನ್ನ ನಾವು ಬ್ಯಾರಿಸ್ಟರ್ ಅಂತ ಕರಿತೀವಿ. ಇವರ ಎಕ್ಸ್ಪೀರಿಯನ್ಸ್ ನೋಡೋದಾದ್ರೆ ನಾಲೆಡ್ಜ್ ಇರಬೇಕು, ಸ್ಕಿಲ್ಸ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು. ಇವ್ರ ಡ್ಯೂಟೀಸು ಸೇಮ್ ಆಸ್ ಇಟ್ ಇಸ್ ಇರುತ್ತೆ ಅನ್ಸುತ್ತೆ. ಅದೇ ಥರನೇ ಪ್ಲೇಸ್ ಆಫ್ ಜ್ಯೂರಿಸ್ಡಿಕ್ಷನ್ಸ್ ಇಂಗ್ಲೆಂಡ್, ಆಸ್ಟ್ರೇಲಿಯಾ. ನಾನು ಹೇಳಿದ್ನಲ್ವಾ, ಬ್ಯಾರಿಸ್ಟರ್ ಅನ್ನೋದು ನಾವು ಇಲ್ಲಿ ನೋಡ್ತೀವಿ ಅನ್ನೋದಾದರೆ ಇಂಗ್ಲೆಂಡ್, ಆಸ್ಟ್ರೇಲಿಯಾದಲ್ಲಿ ನೋಡ್ಬೋದಾಗಿದೆ. ಆತ್ಮೀಯ ಭಾವಿ ವಕೀಲರೇ ಗಮನಿಸಿ, ತುಂಬ ಮಹತ್ವವಾದದ್ದು. ಅದೇ ಥರ ನೆಕ್ಸ್ಟ್ ಒನ್ ಕೌನ್ಸಿಲ್ ಅಂತ ಕರಿತೀವಿ. LLB ಪ್ಲಸ್ ಎನ್ರೋಲ್ಮೆಂಟ್, ಬಾರ್ ಎಕ್ಸಾಮ್ ಕ್ಲಿಯರೆನ್ಸ್. ಅರ್ಥ ಮಾಡ್ಕೊಳ್ಳಿ, LLB ಪದವಿಯನ್ನು ಪಡೆದಿರಬೇಕು. ಅದೇ ಥರನೇ ಎನ್ರೋಲ್ಮೆಂಟ್ ಆಗಿರಬೇಕು ಸ್ಟೇಟ್ ಬಾರ್ ಕೌನ್ಸಿಲ್ಗಳಲ್ಲಿ. ಅದೇ ಥರನೇ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮನ್ನು ಕ್ಲಿಯರ್ ಮಾಡಿರಬೇಕು. ಸೇಮ್ ಆಸ್ ಇಟ್ ಇಸ್ ಇದೆ. ಇವರು ಕೂಡ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಅದೇ ಥರನೇ ಡ್ಯೂಟೀಸ್ ನೋಡೋದಾದರೆ ರೆಪ್ರೆಸೆಂಟ್ಸ್ ಆಫ್ ಇಸ್ ಕ್ಲೈಂಟ್ ಗಿವ್ಸ್ ಲೀಗಲ್ ಅಡ್ವೈಸ್. ಇವರು ಪಕ್ಷಗಾರರ ಪರವಾಗಿ ಅಥವಾ ಅವರ ಅರ್ಜಿದಾರರ ಪರವಾಗಿ ಅಥವಾ ಕಕ್ಷಿದಾರನ ಪರವಾಗಿ ನ್ಯಾಯಾಲಯಕ್ಕೆ ಅವರ ಪರವಾಗಿ ಪ್ರತಿನಿಧಿಸ್ತಾರೆ. ಅದೇ ಥರನೇ ಇವರು ಕಾನೂನು ಸಲಹೆಯನ್ನು ನೀಡ್ತಾರೆ ಅಂತ ಹೇಳ್ಬೋದು ಆತ್ಮೀಯ ಭಾವಿ ವಕೀಲರೇ. ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ನಿಮಗೆ ಅಡ್ವೊಕೇಟ್ಸ್ ಅಂದರೆ ಯಾರು, ಲಾಯರ್ ಅಂದರೆ ಯಾರು, ಅಟಾರ್ನಿ ಅಂದರೆ ಯಾರು, ಬ್ಯಾರಿಸ್ಟರ್ ಅಂದರೆ ಯಾರು, ಕೌನ್ಸಿಲ್ ಅಂದರೆ ಯಾರು ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ನಿಮಗೆ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು ಭಾವಿ ವಕೀಲರೇ, ಯಾವುದೇ ಸಮಸ್ಯೆ ಇರುವುದಿಲ್ಲ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀನಿ ಅಂತ ಭಾವಿಸ್ತೇನೆ, ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರಿಗೆ ಈಗಾಗಲೇ ತರಗತಿಗಳು ಪ್ರಾರಂಭಗೊಂಡಿವೆ. ಹೆಚ್ಚಿನ ಮಾಹಿತಿಗಾಗಿ 73538729ಗೆ ಕರೆ ಮಾಡಿ. ಏನೇ ನಿಮಗೆ ಸಂದೇಹಗಳಿದ್ರು ಅಥವಾ ಸಂಕೋಚಗಳಿದ್ರು ಕೂಡ, ನಿಮಗೇನೇ ಡೌಟ್ ಇದ್ರೂ ಕೂಡ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಯಾವ ಥರದ ಸಮಸ್ಯೆ ಇರುವುದಿಲ್ಲ. ನಮ್ಮ ಕಾಮಧೇನು ಲಾ ಅಕಾಡೆಮಿ 24/7 ಅವೈಲೇಬಲ್ ಇರ್ತದೆ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಸಂಪೂರ್ಣವಾಗಿ ಮುಗಿಸ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.